ರೇಷ್ಮೆ ಕೃಷಿ ಬಹಳ ಲಾಭದಾಯಕವಾದಂತಹ ಒಂದು ಉದ್ಯಮ. ರೇಷ್ಮೆ ಕೃಷಿಯಲ್ಲಿ ಹಿಪ್ಪನೇರಳೆ ಬೇಸಾಯ ಮತ್ತು ರೇಷ್ಮೆ ಹುಳು ಸಾಕಾಣಿಕೆ ಎರಡೂ ಪ್ರಮುಖ ಹಂತಗಳು. ನಾವು ಪ್ರಾಥಮಿಕವಾಗಿ ರೇಷ್ಮೆ ಹುಳು ಸಾಕಾಣಿಕೆಯನ್ನು ಪ್ರಾರಂಭ ಮಾಡಬೇಕು ಅಂತಂದರೆ ನಾವು ಈ ಹಿಪ್ಪನೇರಳೆ ಬೇಸಾಯವನ್ನು ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಬೆಳೆಸುವಂಥದ್ದು ಬಹಳ ಮುಖ್ಯ. ಈ ಮರದ ಮಾದರಿ ಹಿಪ್ಪನೇರಳೆ ಬೇಸಾಯ ಬಹಳ ಸೂಕ್ತವಾದದ್ದು. ಕಡಿಮೆ ನೀರಿನ ಬೇಡಿಕೆ, ಹೆಚ್ಚು ಗುಣಮಟ್ಟದ ಎಲೆಯನ್ನು ಕೊಡೋದ್ರಿಂದ ಉತ್ತಮ ಗುಣಮಟ್ಟದ ರೇಷ್ಮೆ ಗೂಡುಗಳು ನಮಗೆ ದೊರೆಯುತ್ತವೆ. ಆ ಒಂದು ನಿಟ್ಟಿನಲ್ಲಿ ಪ್ರಾಥಮಿಕವಾಗಿ ನೀವು ಮರದ ಮಾದರಿ ಹಿಪ್ಪನೇರಳೆ ತೋಟವನ್ನು ಸ್ಥಾಪನೆ ಮಾಡಬೇಕು ಅಂತಂದರೆ ಈ ನರ್ಸರಿಯನ್ನು ಮಾಡ್ಕೊಳ್ಳೋದು ಬಹಳ ಮುಖ್ಯ. ಎರಡು ರೀತಿ ನೀವು ಮಾಡ್ಕೋಬಹುದು. ಒಂದು ಪಾಕೆಟಲ್ಲಿ ನೀವು ನರ್ಸರಿಯನ್ನು ಅಭಿವೃದ್ಧಿಪಡಿಸ್ಕೋಬಹುದು, ಇನ್ನೊಂದು ನೇರವಾಗಿ ಮಣ್ಣಿಗೆ ಹಾಕುವಂಥದ್ದು. ಇದು ಸಾಮಾನ್ಯವಾಗಿ 3 ಕಣ್ಣಷ್ಟು ನಾವು ಕಡ್ಡಿಗಳನ್ನು ಕತ್ತರಿಸ್ಕೊಂಡು ಈ ಪಾಕೆಟ್ನಲ್ಲಿ ಕೆಂಪು ಮಣ್ಣು ಮತ್ತು ಎರೆಗೊಬ್ಬರ ಟ್ರೈಕೋಡರ್ಮಾ ಸೂಡೋಮೋನಾಸನ್ನು ನಾವೇನು ಎರೆಗೊಬ್ಬರವನ್ನು ಉಪಯೋಗಿಸ್ತೀವಿ ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ತದನಂತರ ಎರೆಗೊಬ್ಬರವನ್ನು ಕೆಂಪು ಮಣ್ಣು ಮಿಕ್ಸ್ ಮಾಡಿ ಈ ಪಾಕೆಟ್ಗೆ ನಾವು ಇದನ್ನು ನೆಟ್ಟಿರ್ತೀವಿ. ಈ ಪಾಕೆಟ್ನಲ್ಲಿ ನೀವು ನರ್ಸರಿಯನ್ನು ಬೆಳೆಸಿದ್ರೆ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಸಾಗಾಣಿಕೆ ಬಹಳ ಸೂಕ್ತವಾಗಿರ್ತದೆ, ಸುಲಭವಾಗಿರ್ತದೆ. ಮತ್ತು ತಗೊಂಡು ನೇರವಾಗಿ ನೀವು ತೋಟದಲ್ಲಿ ಸ್ಥಾಪನೆ ಮಾಡೋದ್ರಿಂದ ಈ ಸಾಯುವ ಸಂಖ್ಯೆ ಕಡಿಮೆ ಇರ್ತದೆ. 99% ಗಿಡಗಳು ಹಾಕಿದ ಗಿಡಗಳು ಹಾಗೆ ನೀಟಾಗಿ ಬೆಳೀತವೆ. ಇದರಲ್ಲಿ ಏನಂತಂದರೆ ನೇರವಾಗಿ ಮಣ್ಣಿಗೆ ಹಾಕೋದ್ರಿಂದ ನಮಗೆ ಪಾಕೆಟ್ನಲ್ಲಿ ಏನು ವೆಚ್ಚ ಬರ್ತಿತ್ತು ಅದು ಇರೋದಿಲ್ಲ. ಜೊತೆಗೆ ಇದರಲ್ಲೂ ಸಹ ಆರೋಗ್ಯವಾಗಿ ಸಸಿಗಳು ಬೆಳೀತವೆ. ಏನಂತಂದರೆ ಬೇರೆ ಸಮೇತ ಕಿತ್ತು ಮುಖ್ಯ ತಾಕಿಗೆ ಹಾಕುವಾಗ ಕೆಲವು ಡ್ಯಾಮೇಜಸ್ ಬರ್ತವೆ. 85% ಮಾತ್ರ ಬದುಕುಳಿಯುವಂಥ ಸಾಧ್ಯತೆ ಇರ್ತದೆ. ಇದು ಹಿಪ್ಪನೇರಳೆ ನರ್ಸರಿ ಮಾಡಲಿಕ್ಕೆ ಅತ್ಯುತ್ತಮವಾದ ಗಾತ್ರದ ಕಡ್ಡಿ. ಸಾಮಾನ್ಯವಾಗಿ ಕಡ್ಡಿ ಪೆನ್ಸಿಲ್ ಥಿಕ್ನೆಸ್ ಇರಬೇಕು ಅಂತ ಹೇಳ್ತೀವಿ. ನಾವು ಪ್ರಾಥಮಿಕವಾಗಿ ಎಲೆಯಲ್ಲೆಲ್ಲನೂ ತೆಗೆದು ಹಾಕಬೇಕಾಗ್ತದೆ. ತೆಗೆದು ಹಾಕಿಬಿಟ್ಟು ನಾವು ಇಲ್ಲಿ ಈ ಕಡ್ಡಿಯನ್ನು ಎಲ್ಲಿ ಹಸಿರು ಕಾಣುತ್ತೆ ಅಲ್ಲಿವರೆಗೆ ಮಾತ್ರ ಉಪಯೋಗಿಸುವಂಥದ್ದು. ಅದು ಹಸಿರು ನಂತರ ನಾವು ಉಪಯೋಗಿಸಿದ್ರೆ ಅದು ಸರಿಯಾಗಿ ಬೇರೆ ಬಿಡಲ್ಲ. ಸೊ ಇಲ್ಲಿವರೆಗೆ ಈ ಕಡ್ಡಿಯನ್ನು ನಾವು ಉಪಯೋಗಿಸ್ಬೋದು. ಇದು ಪ್ರಾಥಮಿಕವಾಗಿ ನಾವು ಇದನ್ನು ಫಸ್ಟು ಇಲ್ಲಿಗೆ ನೀಟಾಗಿ ಕಟ್ ಮಾಡಬೇಕಾಗ್ತದೆ. ಕಟ್ ಮಾಡಿದಾಗ ಈ ತುದಿ ಏನಿದೆ ಅದು ಯಾವ ಕಾರಣ ಸೀಳಬಾರ್ದು. ಸೀಳಿದ್ರೆ ಸರಿಯಾಗಿ ಬೇರೆ ಬಿಡಲ್ಲ. ಈಗ ನೀಟಾಗಿ ರೌಂಡ್ ಕರ್ವಾಗಿ ಸೀಳ್ದಾಗೆ ಈಗ ಒಂದು ಕಟ್ ಕೊಡಬೇಕಾಗ್ತದೆ. ಮತ್ತು ಇಲ್ಲಿಂದ 1, 2, 3 ಕಣ್ಣು ಆದಮೇಲೆ ಮತ್ತೆ ಇನ್ನೊಂದು ಕಟ್ ಕೊಟ್ಟರೆ ಸೊ ನಮಗೆ ಒಂದು ಕಡ್ಡಿ ರೆಡಿ ಆಯಿತು. ಇದು ಒಂದು ಕಡ್ಡಿ 3 ಕಣ್ಣುಗಳಿರಬೇಕಾಗ್ತದೆ. ಇದನ್ನು ನೆಡೋದಕ್ಕೆ ಸೂಕ್ತವಾಗಿದೆ. ಮತ್ತು ಇಲ್ಲಿ ಇದು ಸೀಳು ಬಂತು, ಆ ಸೀಳು ಬರದ ಹಾಗೆ ಮತ್ತು ಇನ್ನೊಂದು ನೀಟಾಗಿ ಇನ್ನೊಂದು ಕಟ್ ಕೊಟ್ಟು ನಾವು ರೆಡಿ ಮಾಡಬೇಕಾಗ್ತದೆ. ಅದನ್ನು ತೆಗೆದಾಕಿ ಈ ರೀತಿ ನಾವು ಕಟ್ಟನ್ನು ಕೊಡಬೇಕಾಗ್ತದೆ. ಮತ್ತು 1, 2, 3 ಕಣ್ಣಾದಮೇಲೆ ಹೀಗೆ ಇನ್ನೊಂದು ನಾವು ಇಲ್ಲಿನ ಕಟ್ ಕೊಡಬೇಕು. ಸೊ ಇದು ನಮಗೆ ಕಡ್ಡಿ ಹಿಪ್ಪನೇರಳೆ ಏನು ನರ್ಸರಿ ಮಾಡಲಿಕ್ಕೆ ಬಹಳ ಸೂಕ್ತವಾಗಿದೆ. 1, 2, 3 ಕಣ್ಣಿದೆ. ಮತ್ತು ಕಟ್ ಮಾಡೋಲ್ಲಷ್ಟೇ ನಾವು ಸೀಳಿಲ್ಲ, ಬಹಳ ನೀಟಾಗಿ ಕಟ್ಟಾಗಿದೆ. ಸೊ ಚೆನ್ನಾಗಿ ಬೇರು ಕೊಡ್ತದೆ, ಚೆನ್ನಾಗಿ ಎಸ್ಟಾಬ್ಲಿಷ್ ಆಗ್ತದೆ. ಹೀಗೆ ಈ ಒಂದು ಕಡ್ಡಿಯಿಂದ ನಾವು ಒಂದು ಸೊ 4-5 ಕಡ್ಡಿಗಳು ನಮಗೆ ಲಭ್ಯ ಆದವು. ಸೊ 5 ಕಡ್ಡಿಗಳು ನಮಗೆ ಈ ಒಂದು ಕಡ್ಡಿಯಿಂದ 5 ಗಿಡಗಳನ್ನ 5 ಹಿಪ್ಪನೇರಳೆ ಸಸಿಗಳನ್ನು ನಾವು ಬಳಸ್ಬೋದಾಗಿದೆ. ಹಿಪ್ಪನೇರಳೆ ನರ್ಸರಿ ಮಾಡುವಂಥ ಸಂದರ್ಭದಲ್ಲಿ ಆಳವಾಗಿ 1 ಅಡಿ ಆಳ ಚೆನ್ನಾಗಿ ಉಳುಮೆ ಮಾಡ್ತೀವಿ. ಅರ್ಧ ಅಡಿಯಿಂದ 3/4 ಅಡಿ ಏರು ಮಡಿಯನ್ನು ಸ್ಥಾಪನೆ ಮಾಡ್ತೀವಿ. 4 ಅಡಿ ಅಗಲ, 8-10 ಅಡಿ ಉದ್ದ ಇರಬೇಕಾಗ್ತದೆ. ಇಲ್ಲಿ ನಾವು ನಿಂತ್ಕೊಂಡ್ರೆ ಈ ಕಡೆಯಿಂದ ಇಲ್ಲಿವರೆಗೆ ನಾವು ಎಟಕ್ಸಿ ಕಳೆಯನ್ನು ತೆಗಿಬೋದು. ಆ ಕಡೆ ನಿಂತ್ಕೊಂಡ್ರೆ ಅಲ್ಲಿಂದ ಈ ಕಡೆವರೆಗೆ ಎಟಕ್ಸಿ ಅಂದರೆ ಏನು ನಾವು ನರ್ಸರಿಯಲ್ಲಿ ಕೈ ಕೆಲಸ ಮಾಡಬೇಕಾದ್ರೆ ಬಹಳ ಸೂಕ್ತವಾಗಿರ್ತದೆ. 4 ಅಡಿ ಅನ್ನೋದಕ್ಕೋಸ್ಕರ 4 ಅಡಿ ಅಗಲ, 8-10 ಅಡಿ ಉದ್ದವನ್ನು, 8-10 ಅಡಿ ಬೇಕಾದ್ರೆ 15 ಅಡಿ ಬೇಕಾದ್ರೂ ಉದ್ದ ಎಷ್ಟು ಬೇಕಾದ್ರೂ ಮಾಡ್ಕೋಬೋದು. ಅಗಲ ಅಂತೂ 4 ಅಡಿಗೆ ರಿಸ್ಟ್ರಿಕ್ಟ್ ಹಾಕಬೇಕಾಗ್ತದೆ. ಎರೆಹುಳು ಗೊಬ್ಬರ, ಅದಕ್ಕೆ ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ ಮಿಕ್ಸ್ ಮಾಡಿ ಕೊಡಬೇಕು. ಮತ್ತು ಕೊಟ್ಟಿಗೆ ಗೊಬ್ಬರ ಇದ್ರೂ ಸಹ ಹಾಕಿ ಮಣ್ಣನ್ನು ಮಿಕ್ಸ್ ಮಾಡಿ ತದನಂತರ ನಾವು ಈ ಹಿಪ್ಪನೇರಳೆ ಕಡ್ಡಿಗಳನ್ನು ನಾವು ರೆಡಿ ಮಾಡ್ಕೋಬೇಕಾಗ್ತದೆ. ಹಿಪ್ಪನೇರಳೆ ಕಡ್ಡಿ ಸಾಮಾನ್ಯ ಪೆನ್ಸಿಲ್ ಥಿಕ್ನೆಸ್ ಅಂತ ಹೇಳ್ತೀವಿ. ಆ ಪೆನ್ಸಿಲ್ ಥಿಕ್ನೆಸ್ನ 3 ಗಿಣ್ಣು ಇರಬೇಕು. ಪ್ರತಿ ಒಂದು ಕಡ್ಡಿಯಲ್ಲಿ 3 ಗಿಣ್ಣು ಇರಬೇಕು. ಆ ರೀತಿ ನಾವು ನರ್ಸರಿ ಕಡ್ಡಿಗಳನ್ನ ನಾವು ರೆಡಿ ಮಾಡಿಕೊಂಡು ಇಲ್ಲಿ ನಾವು ನೆಡುವಾಗ ಈಗ ಸಾಮಾನ್ಯವಾಗಿ ನೆಡುವ ಹಂತದಲ್ಲಿ ಈ ಕಣ್ಣು ಮೇಲೆ ಇರಬೇಕು, ಈ ಕಣ್ಣು ಮೇಲೆ ಇರಬೇಕು. ಆ ರೀತಿಯಾಗಿ ನಾವು 2 ಕಣ್ಣು ಒಳಗೆ ಹೋಗಂಗೆ 1 ಕಣ್ಣು ಹೊರಗೆ. ಸೊ 2 ಕಣ್ಣು ಒಳಗೆ ಹೋಗಿ 1 ಕಣ್ಣು ಮಾತ್ರ ಹೊರಗೆ ಇರುತ್ತೆ. ಈಗ ನೆಡ್ತಾ ಹೋಗ್ತೀವಿ. ಒಂದು ಕಡ್ಡಿಯಿಂದ ಇನ್ನೊಂದು ಕಡ್ಡಿಗೆ ನಾವು 10 ಸೆಂಟಿಮೀಟ್ರು ಜಾಗವನ್ನು ಕೊಡಬೇಕಾಗ್ತದೆ. ಸೊ ಒಂದು ಕಡ್ಡಿಯಿಂದ ಇನ್ನೊಂದು ಕಡ್ಡಿಗೆ 10 ಸೆಂಟಿಮೀಟರ್ ಬೇಕಾಗ್ತದೆ ಮತ್ತು 1 ಕಣ್ಣು ಮಾತ್ರ ಹೊರಗೆ ಬರಬೇಕಾಗ್ತದೆ. ಈ ಕಡ್ಡಿಗಳು ಮೊಗ್ಗೇನಿರುತ್ತೆ ಅದು ಮೇಲೆ ಇರಬೇಕು, ಸೂರ್ಯನ ನೋಡಬೇಕು. ಆ ರೀತಿ ನಾವು ನೆಡೋದ್ರಿಂದ 90% ಯಾವ ಕಡ್ಡಿಗಳು ಸಾಯಲ್ಲ, ಎಲ್ಲವೂ ಸಹ ಚಿಗುರು ಹಿಡಿಯುತ್ತವೆ.
ನಮಗೆ ಅತ್ಯುತ್ತಮವಾದ ನರ್ಸರಿ ಎಸ್ಟಾಬ್ಲಿಷ್ ಆಗುತ್ತೆ. ಅದರಿಂದ ಈ ರೀತಿಯಾಗಿ ನೆಡಬೇಕಾಗ್ತದೆ. ನರ್ಸರಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ರೋಗ ಬಂದರೆ, ಸಾಮಾನ್ಯವಾಗಿ ಶಿಲೀಂಧ್ರ ರೋಗ ಬರ್ತದೆ, ಆಗ ನಾವು ಕಾರ್ಬನ್ಡಿಜಿಯಮ್ ಶೇಕಡ 1% ಅಂತೆ ನಾವು ಸಿಂಪಡಣೆ ಮಾಡಿದ್ರೆ ಸರಿ ಹೋಗ್ತದೆ. ಅಥವಾ ಏನಾದರೂ ಕೀಟ ಬಿದ್ದರೆ ಕ್ಲೋರೋಪೈರಿಪಾಸ್ 2 ml/ಲೀಟರ್ ಹಾಕಿ ಸಿಂಪಡಣೆ ಮಾಡಿದ್ರೆ ಕೀಟ ನಿವಾರಣೆ ಆಗ್ತದೆ. ಇದು ಈ ಕಡ್ಡಿ ಏನಿದೆ ಇದು ಪೆನ್ಸಿಲ್ ಥಿಕ್ನೆಸ್ ಇದೆ, ಬಹಳ ಸೂಕ್ತವಾದಂತಹ ಒಂದು ಗಾತ್ರ. ಇದು ನಾವು 20 ದಿನಕ್ಕಾಗಲೇ ಈಗಾಗಲೇ 2 ಕಣ್ಣು ಬಂದಿದೆ. ಆ ಮೂಲಕ ಸಸಿ ಆರೋಗ್ಯವಾಗಿ ಬೆಳೀತಾ ಇದೆ. ಜೊತೆಗೆ ಕೆಳಗಡೆ ಏನಿದೆ ಅದು ಇನ್ನೊಂದು 10 ದಿನದಲ್ಲಿ ಬೇರುಗಳನ್ನ ಬಿಡ್ತದೆ. ತದನಂತರ ನಾವು ಇದನ್ನು ಸುಮಾರು ಒಂದು 4 ತಿಂಗಳ ಕಾಲ ನರ್ಸರಿಯಲ್ಲಿ ಇದನ್ನು ಮೇಂಟೈನ್ ಮಾಡಿ ರೈತ ಬಾಂಧವರಿಗೆ ಮಾರ್ತೀವಿ. ಅಥವಾ ಇದನ್ನು ನಾವು ನಮ್ಮ ಕ್ಷೇತ್ರದಲ್ಲಿ ಮರದ ಮಾದರಿ ಹಿಪ್ಪನೇಳೆ ತೋಟವನ್ನು ಅಭಿವೃದ್ಧಿಪಡಿಸಬೇಕಾದ್ರೆ ಇದನ್ನು ಉಪಯೋಗಿಸ್ತೀವಿ. ಈಗ ನಾವು ಹಿಪ್ಪನೇಳೆಯನ್ನು ನರ್ಸರಿಯಲ್ಲಿ ಬೆಳೆದ ಮೇಲೆ ನಾವು ಮುಖ್ಯ ತಾಕಿಗೆ ಸ್ಥಾಪನೆ ಮಾಡಿದ್ದೀವಿ. ಇದು 4 ತಿಂಗಳಿಂದ 5 ತಿಂಗಳ ಸಸಿ. ಇದು ನಾವು ಸ್ಥಾಪನೆ ಮಾಡಿದ ನಂತರ ಇದಕ್ಕೆ ಬೇಕಾದಂಥ ನೀರಿಗೆ ನಾವು ಹನಿ ನೀರಾವರಿಯನ್ನು ಅಳವಡಿಸಿದ್ದೀವಿ. 1 ತಿಂಗಳಾಗಿದೆ. ಇದು ಈಗಾಗಲೇ ಬೇರು ಕೊಟ್ಟು ಚಿಗುರು ಹೊಡಿತಾ ಇದೆ. ಇದು ಈಗಾಗಲೇ ನೆಟ್ಟು 3 ತಿಂಗಳಾಗಿದೆ. ಈ ಸಸಿಗಳನ್ನು ನಾವು ಪ್ರಮುಖ ತಾಕಿಗೆ ನೆಟ್ಟು ನರ್ಸರಿಯಿಂದ ಗಿಡಗಳನ್ನ ತಂದು ಪ್ರಮುಖ ತಾಕಿಗೆ ನೆಟ್ಟು 3 ತಿಂಗಳಾಗಿದೆ. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 10 ಅಡಿ ಇದೆ. ಮತ್ತು ಒಂದು ಸಾಲಿನ ಸಾಲಿಗೂ ಸಹ 10 ಅಡಿ ಇದೆ. ಟ್ರ್ಯಾಕ್ಟರ್ ಮೂಲಕ ಉಳುಮೆ ಮಾಡ್ಬೋದು. ಕಳೆ ನಿರ್ವಹಣೆ ಸಹ ಭಾಳ ಸುಲಭ ಆಗ್ತದೆ. ಪ್ರಮುಖವಾಗಿ ಹಿಪ್ಪನೇಳೆ ಬೇಸಾಯದಲ್ಲಿ ಹನಿ ನೀರಾವರಿ ಅಳವಡಿಸೋದು ಬಹಳ ಮುಖ್ಯ. ನಮಗೆ ಶೇಕಡ 50ರಿಂದ 60% ನೀರು ನಮಗೆ ಉಳಿತಾಯ ಆಗುತ್ತೆ. ಪ್ರತಿ ಗಿಡಕ್ಕೆ ಕನಿಷ್ಠ ಪಕ್ಷ 2 ಲೀಟ್ರು, 6 ತಿಂಗಳ ನಂತರ ಕನಿಷ್ಠ ಪಕ್ಷ 4 ಲೀಟರ್ ನೀರನ್ನು ಪ್ರತಿದಿನ ನಾವು ಗಿಡಗಳಿಗೆ ಕೊಡಬೇಕಾಗ್ತದೆ. ಇದು ನರ್ಸರಿಯಿಂದ ತಂದು ಹಿಪ್ಪನೇಳೆ ಸಸಿಗಳನ್ನು ಸ್ಥಾಪನೆ ಮಾಡಿ 6 ತಿಂಗಳಾಗಿದೆ. ಈಗಾಗಲೇ ದಷ್ಟಪುಷ್ಟವಾಗಿ ಬೆಳೆದಿದೆ. ಇದರಲ್ಲಿ ಒಂದು ಪ್ರಮುಖವಾದ ರೆಂಬೆಗಳನ್ನ ಇಟ್ಕೊಂಡು ಬಾಕಿಯೆಲ್ಲ ನಾವು ಪ್ರಥಮ ಹಂತದಲ್ಲಿ ಕಟ್ ಮಾಡಿ ಹಾಕ್ತೀವಿ. ಹೀಗೆ ಎಲ್ಲ ರೆಂಬೆಗಳನ್ನ ತೆಗೆದ ನಂತರ ಭೂಮಿಯಿಂದ 4 ಕೊಡು ಹೈಟಕ್ಕೆ ಒಂದು ಹಿಂಗೆ ಕಟ್ಟನ್ನು ಕೊಡ್ತೇವೆ. ಇಲ್ಲಿನೇನು ನಾವು ರೆಂಬೆಗಳನ್ನ ಕಟಾವು ಮಾಡಿರ್ತೀವಿ, ಇದನ್ನು ನಾವು ನರ್ಸರಿಯಾಗಿ ಬಳಸ್ಬೋದಾಗಿದೆ. ಭೂಮಿಯಿಂದ 4 ಅಡಿವರೆಗೆ ಯಾವುದೇ ಥರದ ರೆಂಬೆಗಳನ್ನು ನಾವು ಬೆಳೆಯೋದಕ್ಕೆ ಬಿಡಲ್ಲ. ಈಗ ಈ ಹಂತದಲ್ಲಿ ಇಲ್ಲೇನು ಬ್ರಾಂಚಸ್ ಬಂದಿರ್ತವೆ, ನಾವು ದಾರಗಳನ್ನ ಹಿಡಿದು 4 ರೆಂಬೆಗಳನ್ನು 4 ದಿಕ್ಕಿಗೆ ನಾವು ಎಳೆದು ಕಟ್ಟಿರ್ತೇವೆ. ಸೊ ಹಾಗಾಗಿ ಇದು ಛತ್ರಿ ಶೇಪಲ್ಲಿ ಬರ್ತದೆ. ಇಲ್ಲಿ ಏನು ನಮಗೆ ಈ 4 ಅಡಿಯಿಂದ ಕೆಳಗಡೆ ಏನು ನಮಗೆ ಸಣ್ಣ ಸಣ್ಣ ಬ್ರಾಂಚ್ಗಳು ಬರ್ತವೆ, ಅವೆಲ್ಲವೂ ಸಹ ನಾವು ಕಿತ್ತಾಕಬೇಕಾಗ್ತದೆ. ಕನಿಷ್ಠ ಪಕ್ಷ 1 ವರ್ಷಗಳ ಕಾಲ ಈ ಸಣ್ಣ ಸಣ್ಣ ರೆಂಬೆಗಳು ಬರ್ತಾ ಇರ್ತವೆ. ಆ ರೆಂಬೆಗಳನ್ನ ನಾವು ಕಿತ್ತಾಕಬೇಕಾಗ್ತದೆ. ಇದನ್ನು ಬೇಕಾದ್ರೆ ನಾವು ಕುರಿ, ಮೇಕೆ, ಹಸುಗಳಿಗೆ ಆಹಾರವಾಗಿ ಉಪಯೋಗಿಸ್ಬೋದು. ಇದೇನು ವೇಸ್ಟ್ ಆಗಲ್ಲ. ಮಣ್ಣು ಸಹ ಹಾರಲ್ಲ ಮಳೆ ಬಿದ್ದಾಗ. 4 ಅಡಿ ಕೆಳಗಡೆ ಗಾಳಿ ಬೆಳಕು ಸಂಚಾರ ಚೆನ್ನಾಗೋದ್ರಿಂದ ಇದಕ್ಕೆ ಬೂದಿ ರೋಗ ಸಹ ಬರೋಲ್ಲ. ಮತ್ತು ಕೀಟ ರೋಗಗಳು ಸಹ ಅವಾಯ್ಡ್ ಆಗ್ತವೆ ಹೆಚ್ಚಿನ ಭಾಗದಲ್ಲಿ. ಸೊ ಈಗ ಆಲ್ರೆಡಿ ಇದು ಬೆಂಡಾಗಿದೆ ನೋಡಿ. ಇದರಲ್ಲಿ 1, 2, 3, 4, 5, 6, 7, 8, 9, 10 ಒಂದೊಂದು ರೆಂಬೆಯಲ್ಲಿ 10 ರೆಂಬೆಗಳು ಬರ್ತವೆ ನಿಮಗೆ. ಸೊ ನಿಮ್ಗೆ 4 ರೆಂಬೆಗಳಿದ್ದಾವೆ ಅಂತಂದರೆ 30ರಿಂದ 40 ರೆಂಬೆಗಳು ನಿಮಗೆ ಬರ್ತವೆ. ಮತ್ತು ಅದರಿಂದ ಮತ್ತೆ ಬೇರೆ ಬೇರೆ ರೆಂಬೆಗಳು ಬರ್ತವೆ. ಹಾಗಾಗಿ ಹೆಚ್ಚಿನ ಇಳುವರಿ ಪಡಲಿಕ್ಕೆ ಸಹಾಯ ಆಗ್ತದೆ. ಸೊ ಇದು ಮರದ ಮಾದರಿ ಹಿಪ್ಪನೇಳೆ ತೋಟ ಮತ್ತು ಅಭಿವೃದ್ಧಿಪಡಿಸಿದಂತಹ ಮರ. ಇದು ಸಾಮಾನ್ಯವಾಗಿ ಗಿಡದಿಂದ ಗಿಡಕ್ಕೆ 10 ಅಡಿ ಮತ್ತು ಸಾಲಿನ ಸಾಲಿಗೆ 10 ಅಡಿ ಇರೋದ್ರಿಂದ ಸಾಕಷ್ಟು ಗಾಳಿ ಬೆಳಕು ಸಂಚಾರಕ್ಕೆ ಅವಕಾಶ ಇದೆ. ಮತ್ತು ಇದು ಟ್ರ್ಯಾಕ್ಟರ್ ಉಳುಮೆ ಮಾಡೋದಕ್ಕೆ ಸಹ ಅವಕಾಶಗಳಿದೆ. ಒಂದೊಂದು ಗಿಡದಲ್ಲಿ ಸುಮಾರಿಂದ 30ರಿಂದ 40 ನಮಗೆ ರೆಂಬೆಗಳು ಬರ್ತವೆ. ಈ ರೆಂಬೆಗಳು ಈಗಾಗಲೇ ಇದು ಕಟಾವು ಮಾಡಿ ಈಗ 30 ದಿನ ಆಗಿದೆ. ಸೊ ಇನ್ನು 30 ದಿನದಲ್ಲಿ ಭಾಳ ಅತ್ಯುತ್ತಮವಾಗಿ ಬೆಳೀತವೆ. ಹಾಗಾಗಿ ಪ್ರತಿಯೊಂದು ಗಿಡದಿಂದ ನಾವು 1 ಮೊಟ್ಟೆನ ಸಾಕಾಣಿಕೆ ಮಾಡ್ಬೋದು. ಪ್ರತಿಯೊಂದು ಗಿಡದಿಂದ 1 ಮೊಟ್ಟೆ ರೇಷ್ಮೆ ಹುಳನ್ನು ನಾವು ಸಾಕಣೆ ಮಾಡ್ಬೋದು. ಈಗ ಆಲ್ರೆಡಿ ಇದು 30 ದಿನದ ಗಿಡ ಬೆಳೆದಂತಹ ಗಿಡ. ಇನ್ನೂ ನಾವು ಕಟಾವು ಮಾಡಲಿಕ್ಕೆ 20 ದಿನ ಬೇಕಾಗ್ತದೆ. ಒಟ್ಟು 60 ದಿನದ ನೋಡಿದಾಗ ನೀವು ಎಲ್ಲ ಪ್ರತಿಯೊಂದು ಈ ತಾಕಿನಲ್ಲಿ ಹಿಪ್ಪನೇಳೆ ಸೊಪ್ಪನ್ನು ಕುಯ್ದಾಗ 1 ಎಕರೆಗೆ 5,000 kgಯಷ್ಟು ನಿಮಗೆ ಸೊಪ್ಪಿನ ಇಳುವರಿ ಬರ್ತದೆ. ಹಾಗಾಗಿ ಇದು ತಂತ್ರಜ್ಞಾನ ಭಾಳ ಅತ್ಯುತ್ತಮವಾಗಿದೆ. ರೈತ ಬಾಂಧವರು ನೀರನ್ನು ಉಳಿಸೋದಕ್ಕೆ, ಅತ್ಯುತ್ತಮ ಗುಣಮಟ್ಟದ ಸೊಪ್ಪಿಗೆ ಮತ್ತು ಉತ್ತಮ ಗುಣಮಟ್ಟದ ರೇಷ್ಮೆ ಗೂಡಿನ ಇಳುವರಿಗೆ ಮರದ ಮಾದರಿ ಹಿಪ್ಪನೇಳೆ ತೋಟವನ್ನು ಅನುಸರಿಸೋದು ಒಳ್ಳೆಯದು. ಈಗ ಆಲ್ರೆಡಿ ನಮಗೆ ಕೆಲಸದಳಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಕಳೆ ತೆಗೆಯೋದಕ್ಕಾಗಲಿ, ಉಳುಮೆ ಮಾಡೋದಕ್ಕಾಗಲಿ ಎತ್ತುಗಳನ್ನ ಬಳಸೋದಕ್ಕಾಗಲ್ಲ. ಹಾಗಾಗಿ ಯಂತ್ರೋಪಕರಣಗಳನ್ನ ಬಳಸಿ ನಾವು ಕಳೆ ನಿರ್ವಹಣೆ ಮಾಡ್ಬೋದು ಮತ್ತು ಔಷಧಿಗಳನ್ನ ಸಿಂಪಡಣೆ ಮಾಡ್ಬೋದು. ಕಟಾವನ್ನು ಸಹ ನಾವು ಟ್ರ್ಯಾಕ್ಟರ್ ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ಸೊಪ್ಪನ್ನು ಕಟಾವು ಮಾಡಿ ನೇರವಾಗಿ ಟ್ರ್ಯಾಕ್ಟರ್ ಒಳಗೆ ತುಂಬೋದಾಗಿದೆ. ಮತ್ತು ಇದು ಯಾವುದೇ ಕಾರಣದಿಂದ ನಾವು ಅಂತರವನ್ನು ಕಡಿಮೆ ಮಾಡಿದಾಗ ನಾವು ಪ್ರತಿ ವಾರಕ್ಕೊಂದ್ಸರಿ ನೀರಾವರಿ ಕೊಡಬೇಕಾಗ್ತದೆ. ಇದು 15 ದಿನಕ್ಕೆ ಅಥವಾ 20 ದಿನಕ್ಕೊಂದ್ಸರಿ ನೀರು ಕೊಟ್ಟರೆ ಯಾವುದೇ ಕಾರಣದಿಂದ ಸೊಪ್ಪು ಸೊಪ್ಪು ಫ್ರೆಶ್ ಆಗಿರ್ತದೆ, ಅತ್ಯುತ್ತಮ ಗುಣಮಟ್ಟವಾಗಿರ್ತದೆ. ಹಾಗಾಗಿ ಇದು ಬಹಳ ಅತ್ಯುತ್ತಮವಾದ ಟೆಕ್ನಾಲಜಿ, ತಂತ್ರಜ್ಞಾನ.